ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಎಲ್ಲಿದೆ ಅಂತ, ಯಾವ ಕಂಟೆಸ್ಟೆಂಟ್ ಮೇಲಿದ್ದಾರೆ, ಯಾವ ಕಂಟೆಸ್ಟೆಂಟ್ ಕೆಳಗಡೆ ಇದ್ದಾರೆ ಅಂತ. ಶಾಕಿಂಗ್ ಏನಂದರೆ ಗಿಲ್ಲಿ ಮತ್ತು ರಕ್ಷಿತ್ ಅವ್ರಿಗೆ ವೋಟ್ ಡಿಕ್ರೀಸ್ ಆಗಿದೆ. ಇನ್ನು ಬೇರೆ ಕಂಟೆಸ್ಟೆಂಟ್ಗಳು ಮಾತ್ರ ಕೇಳಲೇಬೇಡ್ರಿ. 3ನೇ ಪ್ಲೇಸಿಂದ ಲಾಸ್ಟ್ 10th ಪ್ಲೇಸ್ವರೆಗೂ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಪ್ಲೇಸಸ್ ಚೇಂಜ್ ಆಗಿದೆ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಅಂತ. ಇನ್ನು ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದರೆ 10th ಪ್ಲೇಸ್ನಲ್ಲಿ ನಿನ್ನೆ ಧ್ರುವ್ ಅಂತವ್ರಿದ್ರು. ಈಗ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 6.2% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 6.5 ಇತ್ತು, ಅಂದರೆ 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 9ನೇ ಸ್ಥಾನಕ್ಕೆ ಬರೋದಾದರೆ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವರಿಗೆ 6.3% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 6.4 ಇತ್ತು, ಅಂದರೆ 0.1% ವೋಟ್ ಡಿಕ್ರೀಸ್ ಆಗಿದೆ ಧ್ರುವಂತ್ ಅವರಿಗೆ. 8ನೇ ಸ್ಥಾನದಲ್ಲಿ ಸ್ಪಂದನ ಸೋಮಣ್ಣ ಅವರಿದ್ದಾರೆ. ಸ್ಪಂದನ ಸೋಮಣ್ಣ ಅವರಿಗೆ 6.8% ವೋಟಿಂಗ್ ಬಂದಿದೆ. ನಿನ್ನೆ 7.1 ಇತ್ತು ನಿನ್ನೆ ರಾತ್ರಿ, ಅಂದರೆ ಅವ್ರಿಗೂ ಅಷ್ಟೇ 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 7ನೇ ಸ್ಥಾನದಲ್ಲಿ ಸೂರಜ್ ಅವರಿದ್ದಾರೆ. ಸೂರಜ್ ಅವರಿಗೆ 7.7% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 8.2 ಇತ್ತು, ಅಂದರೆ ಅವ್ರಿಗೆ 0.5% ವೋಟಿಂಗ್ ಡಿಕ್ರೀಸ್. ಇನ್ನು 6ನೇ ಸ್ಥಾನದಲ್ಲಿ ಚೇಂಜಸ್ ಆಗಿದೆ. 6ನೇ ಸ್ಥಾನದಲ್ಲಿ ರಘು ಅವ್ರು ಬಂದಿದ್ದಾರೆ. ರಘು ಅವ್ರಿಗೆ 9.6% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 9.5 ಇತ್ತು, ಅಂದರೆ 0.1% ಅವ್ರು ಜಾಸ್ತಿ ಆಗಿದೆ ವೋಟ್. 5ನೇ ಸ್ಥಾನದಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 9.6% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 9.8 ಇತ್ತು, ಅಂದರೆ 0.3% ಡಿಕ್ರೀಸ್ ಆಗಿದೆ ಧನುಷ್ ಅವ್ರ ವೋಟಿಂಗ್. ಇನ್ನು 4ನೇ ಸ್ಥಾನದಲ್ಲಿ ಮಾಳು ಅವರಿದ್ದಾರೆ. ಮಾಳು ಅವರಿಗೆ 9.7% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 9.4 ಇತ್ತು, ಅಂದರೆ ಪ್ಲಸ್ 0.3% ಇನ್ಕ್ರೀಸ್ ಆಗಿದೆ ಮಾಳು ಅವರಿಗೆ. ಮಾಳು ಅವರು 6th ಸ್ಪಾಟಿಂದ 4th ಸ್ಪಾಟಿಗೆ ಬಂದಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 9.8% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 9.8, ಇವಾಗೂ 9.8. ಅದೇ ಸೆಕೆಂಡ್ ಸ್ಪಾಟ್ನಲ್ಲಿ ರಕ್ಷಿತ್ ಅವ್ರಿಗೆ ವೋಟಿಂಗ್ ಡಿಕ್ರೀಸ್ ಆಗಿದೆ. ರಕ್ಷಿತ್ ಅವರಿಗೆ 13.9% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 14.1 ಇತ್ತು, ಅಂದರೆ 0.2% ವೋಟಿಂಗ್ ಡಿಕ್ರೀಸ್ ಆಗಿದೆ. ಯಾಕೆ ವೋಟಿಂಗ್ ಡಿಕ್ರೀಸ್ ಆಗಿದೆ ಅಂತ ರೀಸನ್ನೇ ಗೊತ್ತಿಲ್ಲ. ಇನ್ನು ನಂಬರ್ 1ನಲ್ಲಿ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರಿಗೆ 20.4% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 20.2 ಇತ್ತು, ಅಂದರೆ 0.2% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಕಾಂಪಿಟೇಷನ್ ಎಲ್ಲಿದೆ ಅಂದರೆ ಅಶ್ವಿನಿ, ಮಾಳು, ಧನುಷ್ ಮತ್ತು ರಘು ಅವ್ರಿಗೆ ಜಸ್ಟ್ 0.1%, ಜಸ್ಟ್ 0.2% ವೋಟಿಂಗ್ನಲ್ಲಿ ಥರ್ಡ್ ಸ್ಪಾಟ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಅವರು ಮತ್ತು ಮಾಳು ಅವರಿಗೆ ಜಸ್ಟ್ 0.1% ಡಿಫ್ರೆನ್ಸು. ಅಶ್ವಿನಿ ಅವರಿಗೆ ಮತ್ತು ಧನುಷ್ ಅವರಿಗೆ 0.2 ಡಿಫ್ರೆನ್ಸು. ಅಶ್ವಿನಿ ಮತ್ತು ರಘು ಅವರಿಗೆ ಜಸ್ಟ್ 0.2% ಡಿಫ್ರೆನ್ಸ್. ಥರ್ಡ್ ಸ್ಪಾಟಿಗೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಇನ್ನು 8th ಸ್ಪಾಟು ಮತ್ತು 9th ಸ್ಪಾಟಿಗೆ, ಇನ್ನು 8th, 9th, 10th ಸ್ಪಾಟ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರ್ಬೋದು. ಈ ವಾರ ಸ್ಪಂದನೂ ಹೋಗ್ಬೋದು, ರಾಶಿಕಾನು ಹೋಗ್ಬೋದು, ಧ್ರುವಂತವ್ರು ಹೋಗ್ಬೋದು. ಸ್ಪಂದನ ಏನೂ ಕಂಟೆಂಟ್ ಕೊಡ್ತಾಯಿಲ್ಲ. ಧ್ರುವಂತವರು ಸುಮ್ಮನೆ ಆಗ್ಬಿಟ್ಟವ್ರೆ. ಸ್ಪಂದನ ಅವ್ರು ಏನು ಕಂಟೆಂಟ್ ಕೊಟ್ಟಿಲ್ಲ, ಧ್ರುವಂತವ್ರು ಸುಮ್ಮನೆ ಆಗ್ಬಿಟ್ಟವ್ರೆ. ಇನ್ನು ರಾಶಿಕ್ ಅವರು ಟಾಸ್ಕ್ಗಳು ಆಡ್ತಾರೆ, ಗೊತ್ತಿಲ್ಲ ಯಾರನ್ನ ಕಳಿಸ್ತಾರೆ ಅಂತ. ಸರ್ಪ್ರೈಸ್ ಆಗಿ ರಾಶಿಕ್ ಅವ್ರನ್ನ ಕಳಿಸ್ಬೋದು, ಇಲ್ಲ ಸರ್ಪ್ರೈಸ್ ಆಗಿ ಸ್ಪಂದನ ಅವ್ರನ್ನ ಕಳಿಸ್ಬೋದು. ಸ್ಪಂದನ ಮತ್ತು ಧ್ರುವಂತವ್ರಿಗೆ ಜಸ್ಟ್ 0.5% ಡಿಫ್ರೆನ್ಸ್ ಇದೆ. ವೋಟಿಂಗ್ ಲೈನ್ 11 ಗಂಟೆವರೆಗೂ ಮಾತ್ರ ಓಪನ್ ಇರೋದು. ಇನ್ನು ಜಸ್ಟ್ 3 hours, 2.5 hours ಇದೆ. ನೋಡೋಣ ಏನಾಗುತ್ತೆ ಅಂತ.